ನಮಸ್ಕಾರ. ಮೊದಲನೇದಾಗಿ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಜನ್ಮದಿನದ ಶುಭಾಶಯಗಳು. ಗೌಡ್ರೆ, ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಪಂಚದಲ್ಲಿ ಏನಿದೆ ಎಲ್ಲನೂ ಎಕ್ಸ್ಟ್ರಾರ್ಡಿನರಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ತುಂಬ ಖುಷಿಯಾದಂಥ ದಿವಸ ಇವತ್ತು. ಭುವನಂ ಗಗನಂ 25 ದಿನ, ನಮ್ಮ ಗೌಡ್ರಿಗೆ 25 ವರ್ಷದ ಜನ್ಮದಿನದ ಶುಭಾಶಯಗಳು. ಈ ಸಿನಿಮಾ ಮುಹೂರ್ತಕ್ಕೂ ಸಹ ನಾನು ಹೋಗಿದ್ದೆ. ಆ್ಯಂಡ್ ಇವತ್ತು 25ನೇ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಇದೆ. ಇದಕ್ಕೂ ಸಹ ಮುಖ್ಯ ಅತಿಥಿಯಾಗಿ ನನ್ನನ್ನು ಕರೆಸಿದ್ದಾರೆ. ಗೌಡ್ರು ಫಂಕ್ಷನ್ ಯಾವುದೇ ಇರ್ಬೋದು, ಅದಕ್ಕೆ ನಾವು ಅತಿಥಿ ಅಲ್ಲ, ಆತ್ಮೀಯ ಸ್ನೇಹಿತರು. ಯಾಕಂದರೆ ಅದು ನಮ್ಮ ಮನೆ ಕಾರ್ಯಕ್ರಮನೇ ಆಗಿರುತ್ತೆ. ಬಹಳಷ್ಟು ಜೀವನದಲ್ಲಿ ಲವಲವಿಕೆಯಿಂದ ಸುಮಾರು ಒಳ್ಳೆ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ಮುನೇಗೌಡರು. ಅವ್ರಿಗೆ ಜನಸೇವೆ ಮಾಡಬೇಕು ಅನ್ನೋ ಆಸೆ ಬಹಳಷ್ಟಿದೆ. ಸೊ ಹಾಗಾಗಿ ಲಾಸ್ಟ್ ಟೈಮು ಎಲೆಕ್ಷನ್ನು ಸಹ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಚಿತ್ರರಂಗಕ್ಕೂ ಸಹ ಬಂದಿದ್ದಾರೆ. ಇಲ್ಲೂ ಅಲ್ಲೂ ಎಲ್ಲ ಕಡೆಯೂ ಸಹ ಸಿಲ್ವರ್ ಜೂಬ್ಲಿ ಅನ್ನೋದು ದಿಗ್ವಿಜಯವಾಗಿ ಸದಾಕಾಲ ನಿಮ್ಮ ಹಿಂದೆ ಇರಲಿ ಅಂತ ಆಶಿಸ್ತೀನಿ. ನಿಮ್ಮ ಎಲ್ಲ ಕನಸುಗಳ ಜೊತೆಯಲ್ಲಿ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ತೀವಿ. ನಿಮ್ಮ ಬಗ್ಗೆ ಖುಷಿಯಾಗೋದೇನು ಅಂದರೆ, ಇವತ್ತು ಸಿನಿಮಾ ರಂಗದಲ್ಲಿ ಹಣ ಹೂಡಬೇಕು ಅಂದ್ರೇ ಎಂಥ ಪರಿಸ್ಥಿತಿ ಇದೆ ಅಂತ ಎಲ್ರಿಗೂ ಗೊತ್ತು. ಅಂಥ ಪರಿಸ್ಥಿತಿಯಲ್ಲಿ ನೀವು ಯಾವುದು ಸ್ಟಾರ್ ನಟರನ್ನ ನಂಬಿಕೊಳ್ಳದೆ ಹೊಸ ಪ್ರತಿಭೆಗಳನ್ನ ಹಾಕ್ಕೊಂಡು ನೀವು ಬಂಡವಾಳ ಹೂಡೋದಿದೆಯಲ್ಲ, ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಗೌಡ್ರೆ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಾದ ಮುನೇಗೌಡರು ಸರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಎರಡನೇದು, ನನಗೆ ನಮ್ಮ ಗಿರೀಶ್ ಮೂಲೆಮನಿ ಹಳೆಯ ಪರಿಚಯ. ನನಗೆ ಆತ ಒಬ್ಬ ಕಾರ್ಮಿಕನಾಗಿ ಕಾಣ್ತಾನೆ, ಒಬ್ಬ ನಿರ್ದೇಶಕನಾಗಿ ಕಾಣಲ್ಲ. ಈಗಲೂ ಕೂಡ ಹಾಗೆ ಇದ್ದಾನೆ. ನನಗೆ ಭಾಳ ಹಿಂದಿನಿಂದ ಗೊತ್ತು. ಭಾಳ ಒಳ್ಳೆ ಗುಣ, ಒಳ್ಳೆ ವ್ಯಕ್ತಿತ್ವ, ಭಾಳಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿರುವಂಥ ಒಬ್ಬ ನಿರ್ದೇಶಕ. ಮೊದಲನೇ ಇದರಲ್ಲೇ ಪ್ರೂವ್ ಮಾಡಿದ್ದಾರೆ. ಆ ಒಳ್ಳೆತನಕ್ಕೆ ಈ ಒಳ್ಳೆತನ, ಇಂಥ ಒಬ್ಬರು ನಿರ್ಮಾಪಕರು ಸಿಕ್ಕಿ ಇಂಥ ಒಂದು ಅದ್ಭುತವಾದಂಥ ಒಂದು ಚಿತ್ರ ಆಗಿದೆ. ಭಾಳ ಅದ್ಭುತವಾದ ವ್ಯಕ್ತಿತ್ವ. ಆ್ಯಂಡ್ ಅವ್ರಿಗೆ ಎಲ್ಲವೂ ಸಿಗಲಿ, ಎಲ್ಲವೂ ಒಳ್ಳೆಯದಾಗಲಿ. ಈ ಥರದ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಖಂಡಿತ ಬೇಕು. ಅವರು ಹೆಚ್ಚೆಚ್ಚು ಚಿತ್ರಗಳು ಮಾಡಲಿ, ಹೆಚ್ಚೆಚ್ಚು ಯಶಸ್ಸನ್ನು ಪಡ್ಕೊಳ್ಳಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಇಲ್ಲಿ ಜಾಗ ಮಾಡಿಕೊಳ್ಳಿ, ಅವರು ಬೆಳೆಯೋ ಹಾಗೆ ಮಾಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಅದೊಂದು ಚಿತ್ರದಲ್ಲಿ ಅವಕಾಶ ಸಿಕ್ಕಿದ್ದೆ ಒಂಥರ ಖುಷಿಯಾದ ಸಂಗತಿ ಅಂತ ಹೇಳ್ಬೋದು. ಸರ್, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಕೀರ್ತಿ, ಪ್ರತಿಷ್ಠೆ ಎಲ್ಲ ಕೊಟ್ಟಿದ್ದಾನೆ. ಇನ್ನೂ ಕೊಡಲಿ ಅಂತ ಕೇಳ್ಕೊತೀನಿ. ಇನ್ನೂ ಒಂದಷ್ಟು ಚಿತ್ರಗಳು ನಿಮ್ಮ ಕಡೆಯಿಂದ ಬರುವಂಗಾಗಲಿ. ಗಿರೀಶ್ ಸರ್, ಕಂಗ್ರ್ಯಾಚುಲೇಷನ್. 25ನೇ ದಿವಸದ್ದು ಸಂಭ್ರಮ, 25ನೇ ಇದರದ್ದು. ಒಂಥರದಲ್ಲಿ ಪ್ರಮೋದ್ ಸರ್ ಸೂಪರ್ ಮಾಸ್ ಅಭಿನಯ. ಪೃಥ್ವಿ ಸರ್ ಫೋನ್ ಇಮಿಡಿಯೇಟಾಗಿ ಪಿಕ್ಚರ್ ಮುಗಿದ ತಕ್ಷಣವೇ ನಿಮ್ಮಿಬ್ಬರಿಗೂ ಕಾಲ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆಯೇ ತಂದೆ ಕ್ಯಾರೆಕ್ಟ್ರಲ್ಲೂ ಮಾಸ್ ಆ್ಯಂಡ್ ಕ್ಲಾಸ್ ಅಭಿನಯ ಇದೆ. ನಮ್ಮ ಶರತ್ ಸರು ಮಾಸ್ ಮಾಡಿದರೆ ಅವರು ಕ್ಲಾಸ್ ಮಾಡಿದ್ದಾರೆ. ಅದ್ಭುತವಾಗಿದೆ. ಕಡೆ ಕ್ಷಣ ಅಂತೂ ನಿಜವಾಗ್ಲೂ ಮೊಬೈಲ್ನ ಇಟ್ಕೊಂಡು ನೀವು ಅಮ್ಮ ನಾನು ಇಲ್ಲಿ ಬಂದಿದ್ದೀನಿ ಅಂದ ತಕ್ಷಣ ಇಲ್ಲ ನಾನು ಬಂದಿಲ್ಲ, ತಮಾಷೆ ಮಾಡಿದೆ ಅಂತ ಹೇಳೋದಿದೆಯಲ್ಲ, ನಿಜವಾಗ್ಲೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಂಥ ಕ್ಷಣ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ಲಿ ವೇದಿಕೆ ಮುಂದಿರೋ ತುಂಬಾ ಜನ ಗಣ್ಯರಿದ್ದಾರೆ. ನಿಮ್ಮೆಲ್ಲರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಆತ್ಮೀಯ ಮುನೇಗೌಡ ಸರ್, ನಿರ್ಮಾಪಕರಾದ ಮುನೇಗೌಡ ಸರ್ ಅವ್ರಿಗೆ
I wish you happy birthday to you. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ದೇವ್ರು ಜಾಸ್ತಿ ಒಳ್ಳೇದನ್ನ ಮಾಡಲಿ, ಇನ್ನೂ ಹೆಚ್ಚೆಚ್ಚು ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಆ್ಯಂಡ್ ಹಾಗೆ ನಿಮ್ಮ ಹುಟ್ಟಿದ ಹಬ್ಬದ ದಿನವೇ ನೀವು ನಿರ್ಮಾಣ ಮಾಡಿದಂಥ ಸಿನಿಮಾ 25 ದಿನ ಪೂರೈಸಿರೋದು ಇನ್ನೂ ತುಂಬ ಜಾಸ್ತಿ ಖುಷಿ ಇದೆ. ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಪ್ರೀ ರಿಲೀಸ್ ಇವೆಂಟಿಗೂ ನಾನು ಬಂದಿದ್ದೆ, ಹಾಗೆ ಪ್ರೀಮಿಯರ್ ಶೋಗೂ ಬಂದಿದ್ದೆ. ಅವತ್ತೇ ಗೊತ್ತಾಯ್ತು, ಅಂದರೆ ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಯಿತು. ಸೊ ಅವತ್ತೇ ಅಂದ್ಕೊಂಡೆ ಇದೊಂದು ಎಮೋಷನಲ್ ಬ್ಯೂಟಿಫುಲ್ ಲವ್ ಸ್ಟೋರಿ ಪಕ್ಕಾ ಹಿಟ್ ಆಗುತ್ತೆ ಅಂತ. ಒಬ್ರು ಆ್ಯಕ್ಷನ್ ಹೀರೋ, ಇನ್ನೊಬ್ರು ಎಮೋಷನಲ್ ಹೀರೋ, ಇಬ್ಬರು ಅಭಿನಯ ಮಾಡಿದಂಥ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿತ್ತು. ಅದಕ್ಕೆ ಸಾಕ್ಷಿನೇ 25 ದಿನಗಳ ಮುಗಿಸಿ ಇನ್ನು ಮುನ್ನುಗ್ತಾ ಇರೋದು. ಸೊ ನಿಮ್ಮ ಇಡೀ ತಂಡಕ್ಕೆ, ನಿಮಗೆ, ಹಾಗೆ ಒಂದು ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ಇಲ್ಲಿ ರಚಿಲ್ ಅವರು, ಹಾಗೆ ಇನ್ನೊಬ್ರು ಕೂಡ, ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್, ಇಬ್ರು ಹ್ಯಾಂಡ್ಸಮ್ ಹೀರೋಸು ಮಾಡಿದಂಥ ಸಿನಿಮಾ. ಅಂಡ್ ಬ್ಯೂಟಿಫುಲ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ಸ್ ಅವರು. ಸೊ 25 ದಿನ ಮುಗಿಸಿರೋದಕ್ಕೆ ನಿಮಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿಮ್ಮ ಮುಂದಿನ ಸಿನಿಮಾ ಅಯೋಗ್ಯ 2 ಕೂಡ ಬರ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ 40% ಶೂಟ್ ಮುಗಿಸಿದ್ದೀರಾ ಅಂತ ಗೊತ್ತಾಯಿತು. ಅದಕ್ಕೂ ಕೂಡ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ತುಂಬ ಒಳ್ಳೇದಾಗಲಿ. ಆ ಡೈರೆಕ್ಟರ್ ಕೂಡ ಮಹೇಶ್ ಸರ್ ಇಲ್ಲಿದ್ದಾರೆ, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿವರೆಗೂ ಕರೆದಿದ್ದಕ್ಕೆ. ಆತ್ಮೀಯ ಸ್ನೇಹಿತರಾದ ಮುನೇಗೌಡರಿಗೆ ವಿಶ್ ಮಾಡೋಕ್ಕೆ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚಲನಚಿತ್ರರಂಗದ ಗಣ್ಯರಿಗೂ ನನ್ನ ನಮಸ್ಕಾರಗಳು. ನಾನು ಮುನೇಗೌಡ್ರನ್ನ 15 ವರ್ಷದಿಂದ ಬಲ್ಲೆ, ನಂಗೆ ತುಂಬ ಆತ್ಮೀಯರು. ಅನ್ಎಕ್ಸ್ಪೆಕ್ಟೆಡ್ಡು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಬ್ಬರು ಕೋಇನ್ಸಿಡೆಂಟ್ ಥರ ಬಂದ್ವಿ. ಪ್ರೇಮ್ ಸರ್ ಹೇಳ್ತಿದ್ರು, ಚಲನಚಿತ್ರರಂಗ ಮತ್ತು ಪೊಲಿಟಿಷಿಯನ್ ಮತ್ತು ಬಿಸ್ನೆಸ್ ಮ್ಯಾನ್, ಮಲ್ಟಿ ಟ್ಯಾಲೆಂಟೆಡ್ ಮುನೇಗೌಡರು. ಅವರ ಇವತ್ತು 47ನೇ ಹುಟ್ಟುಹಬ್ಬ. 47 ಅನ್ನೋದು ಹಂಗೆಲ್ಲ ಏಜ್ ಹೇಳ್ಬೋದಾ ಸರ್ ನೀವು? ಈಗಷ್ಟೇ ಪ್ರೇಮ್ ಸರ್ 25 ವರ್ಷ ಅಂತ ಹೇಳೋಗಿದ್ದಾರೆ. ಎಲ್ಲನೂ ಬಿಡಿ, ಇದನ್ನ ಎಡಿಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಜಸ್ಟ್ ಕೇಳ್ಕೊಂಡೆ, ಅದಕ್ಕೆ ಹೇಳ್ಬಿಟ್ಟೆ, ಗೊತ್ತಿಲ್ಲ ಗೌಡ್ರು ಏನು ಹೇಳಿದ್ರು ಅಂತ ಕನ್ಫ್ಯೂಷನಲ್ಲಿ. ಓಕೆ, ನಮ್ಮ ಗೌಡ್ರಿಗೆ 100 ವರ್ಷ ಆಯುಸ್ಸು, ಆರೋಗ್ಯ, ಅಂತಸ್ತು ಕೊಟ್ಟು ಎಲ್ಲ ರಂಗಗಳಲ್ಲೂ ಉನ್ನತವಾದ ಸ್ಥಾನ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಗಗನಂ ಭುವನಂ ಸಿನಿಮಾ ನಾನು ಫ್ರೀ ರಿಲೀಸ್ ಇವೆಂಟ್ ದಿವಸನೇ ಹೇಳಿದೆ. ನಾನು ಸ್ಪೆಷಲಿ ನಮ್ಮ ಡೈರೆಕ್ಟ್ರು ಅವತ್ತೇ ನಾನು ಹೇಳಿದೆ ಅವ್ರಿಗೆ, ಸರ್ ನಿಮ್ಮಂಥ ಪ್ರತಿಭೆಗಳು ಎಲ್ಲಿದ್ರಿ ಸರ್? ಇಷ್ಟು ದಿವಸ ತುಂಬ ದಿನಗಳಾದಮೇಲೆ ಇಂಥ ಒಂದು ಎಮೋಷ್ನಲ್ ಲವ್ ಸಿನಿಮಾ ನಾನು ನೋಡಿದ್ದು, ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಅಂತ ಸಿನಿಮಾ ಅಂತ ನಾನು ಪೃಥ್ವಿಯವ್ರಿಗೂ ಹೇಳಿದೆ ಅವತ್ತೇ. ತುಂಬ ಒಳ್ಳೆ ಆರ್ಟಿಸ್ಟು ಪೃಥ್ವಿ, ನೀವು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀತೀರಿ ಅಂತ ಪ್ರಮೋದ್ಗೂ ಹೇಳಿದೆ. ಮಾಸ್ ಹೀರೋ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳಿದ್ದಾವೆ. ಸ್ವಲ್ಪ ಅದೃಷ್ಟ ಕೈ ಹಿಡಿಬೇಕು, ನಮ್ಮ ಜನತೆ ಕೈ ಹಿಡಿಬೇಕು. ಅದೃಷ್ಟ ಅನ್ನೋದಕ್ಕಿಂತನೂ ಜನಗಳ ರೂಪದಲ್ಲಿ ಬರ್ತಾ ಇದೆ ಅದೃಷ್ಟ ಅನ್ನೋದು. ಅವ್ರಿಗೆಲ್ಲರೂ ನಮ್ಮ ಕಲಾವಿದರುಗಳಿಗೆ ನಮ್ಮ ಕನ್ನಡ ಜನ ಆಶೀರ್ವಾದ ಮಾಡಿದ್ರೆ ದೊಡ್ಡ ದೊಡ್ಡ ಹೀರೋಗಳಾಗ್ತಾರೆ. ಅವ್ರನ್ನೆಲ್ಲ ಆಶೀರ್ವದಿಸ್ತೀವಿ ಅಂತ ಹೇಳ್ತೀವಿ. ಮತ್ತು ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಸ್ನೇಹಿತರುಗಳಿದ್ದಾರೆ. ನಮ್ಮ ಗೌಡ್ರನ್ನ ಆಶೀರ್ವದಿಸಕ್ಕೆ ಬಂದಿರೋಂಥ, ಹಾರೈಸಕ್ಕೆ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರುಗಳಿಗೆ ನನ್ನ ನಮಸ್ಕಾರ. ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ 200ರಿಂದ 300 ಸಿನಿಮಾಗಳಾಗ್ತಾ ಇದೆ. ಓಡೋದು ಆ ಕಾಲದಲ್ಲಿ, ನಾವು ಮಾಡ್ತಾ ಇದ್ದ ಕಾಲದಲ್ಲಿ 40ರಿಂದ 50 ಸಿನಿಮಾ ಮಾಡ್ತಾ ಇದ್ವಿ. ಸರಾಸರಿ ಅಟ್ಲೀಸ್ಟ್ ಒಂದು 20 ಪಿಕ್ಚರು ಓಡೋದು, 10 ಪಿಕ್ಚರ್ ಲಾಭ ನೋಡೋದು, ಇನ್ನೊಂದು 20 ಪಿಕ್ಚರು ಸುಮಾರಾಗಿರೋದು. ಇವತ್ತು ಜನಸಂಖ್ಯೆ ಜಾಸ್ತಿ ಆಗಿದೆ, ಸಿಂಗಲ್ ಸ್ಕ್ರೀನ್ ಕಡಿಮೆ ಆಗಿದೆ, ಸಿನಿಮಾ ನೋಡೋ ಮಂದಿ ಕಡಿಮೆ ಆಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ, ಸಕ್ಸಸ್ ರೇಟ್ ಕೂಡ ತುಂಬ ಕಮ್ಮಿ ಆಗಿದೆ. ಬಹುಶಃ ಒಂದು 3%, 4%. ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ನಾನು ಚೇಂಬರಲ್ಲಿ ಕೂತ್ಕೊಂಡಾಗ ಪ್ರತಿಯೊಬ್ಬರು ಒಂದು ಅಪ್ಲಿಕೇಶನ್ ಇಟ್ಕೊಂಬಂದವರು, ಸರ್ ನಾವೊಂದು ಹೊಸ ಸಿನಿಮಾ ಮಾಡಬೇಕು ಅಂತ ಇದ್ದೀವಿ ಅಂತ ಬರೋರು. ಅವ್ರನ್ನ ಕೇಳ್ತಾ ಇದ್ವಿ, ಯಾವ ಒಂದು ಲೆಕ್ಕಾಚಾರ ಹಾಕ್ಕೊಂಡು ನೀವು ಸಿನಿಮಾ ರಂಗಕ್ಕೆ ಬರ್ತಾ ಇದ್ರ ಅಂತ. ಇದೊಂದು ಬಿಸ್ನೆಸ್ ಕ್ಷೇತ್ರನೂ ಅಷ್ಟೇ, ಎಂಟರ್ಟೈನ್ಮೆಂಟ್ ಕ್ಷೇತ್ರನೂ ಅಷ್ಟೇ, ಎನ್ಲೈಟ್ಮೆಂಟ್ ಕ್ಷೇತ್ರನೂ ಆಗಿದೆ. ಬಟ್ ಇದರಲ್ಲಿ ನಿಂದು ಗೆಲ್ಲೋದು ತುಂಬ ಕಷ್ಟ. ತುಂಬ ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಅದು ಕೇವಲ ನಿರ್ಮಾಪಕನಿಗಲ್ಲ, ನಟರಿಗೂ ಅಷ್ಟೇ. ಯಾಕೆಂದರೆ ಇವತ್ತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬರೀ ಪೋಸ್ಟ್ ಹೀರೋಗಳಾದರೆ ಸಾಲದು, ಪರ್ಮನೆಂಟ್ ಹೀರೋ ಆಗಬೇಕು. ಪರ್ಮನೆಂಟ್ ಹೀರೋ ಆಗಬೇಕು. ಯಾಕೆ ಅಂತಂದರೆ, ನಾವು ನೋಡ್ಕೊಂಬಂದ ಕಾಲಘಟ್ಟದಲ್ಲಿ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಶ್ರೀನಾಥ್ ಆಗಿರ್ಬೋದು,
ಅವರೆಲ್ಲ ತುಂಬ ತಾಳ್ಮೆಯನ್ನು ಇಟ್ಕೊಂಡು ಒಂದು ನಿರ್ಮಾಪಕ ಒಂದು ಸಿನಿಮಾ ಸೋತ್ರೆ ಮತ್ತೆ ಡೇಟ್ ಕೊಟ್ಟು ಗೆಲ್ಲಿಸ್ತಾ ಇದ್ರು. ಇವತ್ತು ಆ ಕೆಲಸ ಆಗಬೇಕು. ಆ ಕೆಲಸ ಆದಾಗಲೇ ಚಿತ್ರರಂಗ ಉಳಿಯೋದು ಅನ್ನೋದು ಕೂಡ ನಾನು ಖಂಡಿತವಾಗಿ ಹೇಳ್ತೀನಿ. ಈ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಜಾಸ್ತಿ ಬೋಧನೆ ಬೇಡ, ಎಂಟರ್ಟೈನ್ಮೆಂಟ್ ಬೇಕು. ನನ್ನ ನಿರ್ದೇಶಕರಿಗೆ, ಸರ್ ನೆಕ್ಸ್ಟ್ ಪಿಕ್ಚರ್ಗೆ ನಾವೆಲ್ಲ ವಯಸ್ಸಾದವ್ರು ಇದ್ದೀವಿ, ಪಾತ್ರಗಳನ್ನ ಕ್ರಿಯೇಟ್ ಮಾಡಿದ್ರೆ ನಾವು ಚೆನ್ನಾಗಿ ಯಂಗ್ಸ್ಟರ್ ಜೊತೆ ಮಿಂಗಲ್. ಅವ್ರ ನಿರ್ಮಾಪಕರು, ಇಲ್ಲಿ ನಿರ್ದೇಶಕರಿಗೆ ಭಾಳ ಚೆನ್ನಾಗಿ ಮಾಡಿದ್ದೀರಾ. ಮೊದಲು ಟೈಟ್ಲ್ಗೆ ನಿಮಗೆ ನಾನು ಕ್ರೆಡಿಟ್ ಕೊಡಬೇಕು. ಅವರ ಇತ್ತೀಚಿನ ಒಂದು ಹುಟ್ಟುಹಬ್ಬಕ್ಕೆ ಹೋಗಿದ್ದೆ. ಅವರ ಕುಟುಂಬದವ್ರೆಲ್ಲ ನೋಡ್ಬಿಟ್ಟು ನಂಗೊಂಥರ ಆಶ್ಚರ್ಯ ಆಗ್ಬಿಡ್ತು. ಅವ್ರದ್ದು ದೊಡ್ಡ ಫ್ಯಾಮಿಲಿ ಸರ್ಕಲ್. ಅವ್ರು ನೋಡಿದ್ರೆ ಫೈಟ್ ಮಾಸ್ಟರ್ ಥರ ಅನ್ನಿಸ್ಲೇ ಇಲ್ಲ. ಒಂದು ಎಲ್ರಿಗೂ ಒಂದು ಗೆಸ್ಚರ್ ಇರುತ್ತೆ. ಈ ಫೈಟ್ ಮಾಸ್ಟರ್ನ ಯಾವಾಗ ಬಾಡಿ ಹಿಂಗೆ ಇಟ್ಕೊಂಡಿರುತ್ತೆ, ನಿಂತಿರ್ತಾರೆ. ಈ ರವಿ ವರ್ಮ ಬಾಡಿನಲ್ಲಿ ಮಾತ್ರ ಹಾಗೆ, ಬಟ್ ಮನಸ್ಸೆಲ್ಲ ಫ್ಯಾಮಿಲಿ ಪ್ಯಾಕು. ಅಂಥ ಫ್ಯಾಮಿಲಿ ಪ್ಯಾಕ್ ನಮ್ಮನ್ನೆಲ್ಲ. ಅದಕ್ಕೆ ಇವ್ನು ನೋಡಿ ಅವತ್ತೇ ಮಾತಾಡ್ತೀನಿ, ನೆನಪಿದೆ ನಿನಗೆ? ಸೊ ಅದು ಆ ನೆನಪು ಅಂತ ಅದಕ್ಕೋಸ್ಕರ ಹೇಳಿದೆ. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಅಪ್ಪನ ಕೇಳಿದೆ ಅಂತ ಹೇಳು. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದವರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಮುನೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಎಲ್ಲ ಫೀಲ್ಡಲ್ಲೂ, ಸಿನಿಮಾ, ರಾಜಕೀಯ, ಕ್ರಿಕೆಟ್, ಟ್ರಾನ್ಸ್ಪೋರ್ಟ್, ಯಾವ್ಯಾವ ಫೀಲ್ಡ್ ಇದೆ ಎಲ್ಲದರಲ್ಲೂ ಗೆಲುವು ಸಿಗಲಿ ಅಂತ ಹಾರೈಸ್ತೀನಿ. ಫಸ್ಟ್ ಹೇಗಿತ್ತು ಅಂದರೆ, ನನ್ನ ಸಿನಿಮಾ ಗೆಲ್ಲಬೇಕು ಅನ್ನೋದಿತ್ತು. ಸಿಂಪಲ್ ಆಗಿ ಲವ್ ಸ್ಟೋರಿ ಟೈಮಲ್ಲಿ ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ನಾನು ಸಿನಿಮಾ ಮಾಡಿದ್ರೆ ಗೆಲ್ಲಬೇಕು ಅಂತ. ಬಟ್ ಉಳಿದವರು ಕಣ್ಣತ್ತೆ ಪ್ರೊಡ್ಯೂಸ್ ಮಾಡಿ ಬಾಕ್ಸ್ ಆಫೀಸಲ್ಲಿ ಸ್ವಲ್ಪ ಉಲ್ಟಾ ಹೊಡೆದಾಗ ಅವಾಗ ಅನಿಸ್ತು, ಯಾವುದೇ ಪ್ರೊಡ್ಯೂಸರ್ ಆದರೂ ಗೆಲ್ಲಬೇಕು. ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ಪ್ರೊಡ್ಯೂಸರ್ ಇರಲಿ, ಅವ್ನು ಗೆಲ್ಲಬೇಕು ಅಂತ. ಯೂಶ್ವಲಿ ನೋಡಿದ್ರೆ ನಾನು ಅದಕ್ಕೆ ಪ್ರತಿ ಸಿನಿಮಾಗೂ ಹಾರೈಸೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ಎಸ್ಪೆಷಲಿ ಇವತ್ತಿನ ಯುಗದಲ್ಲಂತೂ ಯಾವುದೇ ಸಿನಿಮಾಗೆ ಜನ ಹೋದ್ರೂ ಖುಷಿ ಆಗುತ್ತೆ, ಯಾವುದೇ ಸಿನಿಮಾ OTT ಸೇಲಾದರೂ ಖುಷಿ ಆಗುತ್ತೆ. ಸೊ ಆ ಪರಿಸ್ಥಿತಿಲಿ ಅಂಥದ್ರಲ್ಲಿ 25 ಡೇಸ್ ಸೆಲೆಬ್ರೇಷನ್ ಆಗ್ತಿರೋದು, ನಾವು ಬಂದು ಶೀಲ್ಡ್ ಇಸ್ಕೊಂಡು ಹೋಗ್ಬೋದು. ನಮ್ಮದು ಕನ್ನಡ ಇಂಡಸ್ಟ್ರಿ ಗೆಲ್ತು ಅನ್ನೋದೇ ಒಂದು ಖುಷಿ. ಇವಾಗ ಅಪ್ಪು ಸಿನಿಮಾ ಚೆನ್ನಾಗಿ ಜನ ಹೋಗ್ತಿದ್ರೆ ಯಾವುದೇ ಸಿನಿಮಾಗೆ ಜನ ಹೋಗಿದ್ರು ಖುಷಿ ಆಗುತ್ತೆ. ನಾಳೆ ವಾಮನ ಬರುತ್ತೆ, ನಾಳೆ ಮೀನ್ಸ್ ನೆಕ್ಸ್ಟ್ ಬರುತ್ತೆ ವಾಮನ ಗೆಲ್ಲಿ, ಸರ್ದು ಮುಂದಿನ ಸಿನಿಮಾ ಗೆಲ್ಲಿ, ಪ್ರತಿಯೊಂದು ಸಿನಿಮಾಗಳು ಗೆಲ್ಲಿ ಅಂತಲೇ ಹಾರೈಸ್ತೀವಿ. ಸೊ ಈ ಸಿನಿಮಾ ಹೇಳೋದಾದರೆ, ಯೂಶ್ವಲಿ ಸಿನಿಮಾ ಗೆಲ್ಲ ಫಾರ್ಮುಲಾ ಒಂದು ಲವ್ ಸ್ಟೋರಿ ಇರುತ್ತೆ, ಮತ್ತು ಕೆಲವೊಂದು ತಾಯಿ ಸೆಂಟಿಮೆಂಟ್ ಸ್ಟೋರಿ ಇರುತ್ತೆ, ಆಮೇಲೆ ಲೈಫ್ ಜರ್ನಿ ಸ್ಟೋರಿ ಇರುತ್ತೆ. ಈ ಮೂರು ಅಡಕವಾಗಿರೋಂಥ ಸಿನಿಮಾ ಬೋನಂ ಗಗನಂ. ಸೊ ಸೆಲೆಬ್ರಿಟಿ ಶೋ ದಿವಸ ನೋಡಿದಾಗಲೇ ಈ ಸಿನಿಮಾ ಗೆಲ್ತು ಅಂತ ಎಲ್ಲರೂ ಅನೌನ್ಸ್ ಮಾಡಿದರು. ಅದೇ ರೀತಿ 25 ಡೇಸ್ ಆಗಿದೆ. ಸೊ ನೆಕ್ಸ್ಟ್ ಅಯೋಗ್ಯಗೆ 50 ಡೇಸ್ ಆಗಲಿ. ಅದಾದಮೇಲೆ ಹೇಳ್ಬೋದು 100 ಡೇಸ್ ಅಂತ ಬಾಯ್ ಮಾತಕ್ಕೆ. ಬಟ್ ಇವತ್ತು 50 ಡೇಸ್ ಆದಮೇಲೆ ನಾವೇ OTT ಸೇಲ್ ಮಾಡ್ಬಿಡ್ತೀವಿ. ಸೊ ಥಿಯೇಟ್ರಲ್ಲಿ ಇರೋಕ್ಕೆ ನಾವೇ ಬಿಡಲ್ಲ. ಬಟ್ ಇವತ್ತು ನೆಕ್ಸ್ಟ್ ಸಿನಿಮಾ 50 ಡೇಸ್ ಆಗಲಿ, ನಮ್ಮ ಜೊತೆ ಮಾಡಿದಾಗ 100 ಡೇಸ್. ಥ್ಯಾಂಕ್ ಯು ಸರ್. ಎಲ್ಲರೂ ಕೂಡ ನಮಸ್ಕಾರ. ಮೊದಲಿಗೆ ನಿರ್ಮಾಪಕರಾದಂಥ ಮುನೇಗೌಡ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕೆಲವು ಈ ವರ್ಷದಿಂದ ಬೋನಂ ಗಗನಮಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇ ದಿನ, ಹುಟ್ಟುಹಬ್ಬದ ಮೊದಲನೇ ದಿನದನೇ ಗೆಲುವು ಸಂಭ್ರಮ ಶುರುವಾಗ್ತಾ ಇದೆ. ಇದು ನಿಮಗೆ ಜೀವನ ಪೂರ್ತಿ ಇರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ನಿಮ್ಮ ಸಂಸ್ಥೆಯಿಂದ 10 ಅದ್ಭುತ ಸಿನಿಮಾಗಳು ಕನ್ನಡ ಚಿತ್ರಕ್ಕೆ ಕೊಡುಗೆಯಾಗಿ ಬರಲಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ಬರಲಿ ಅಂತ ನನ್ನ ಕಡೆಯಿಂದ ನಾನು ಹಾರೈಸ್ತೀನಿ. ಆ್ಯಂಡ್ ಬೋನಂ ಗಗನಂ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಯಾಕಂತಂದರೆ ಇವತ್ತಿನ ದಿನ ಗೆಳೆಯ ಹೇಳ್ದಂಗೆ ಯಾವ ಸಿನಿಮಾ ಗೆದ್ರೂ ನಾವು ಕಾಲರ್ ಎತ್ಕೊಂಡು ಹೆಮ್ಮೆಯಿಂದ ಹೇಳ್ಕೋಬೋದು ಕನ್ನಡ ಸಿನಿಮಾ ಗೆದ್ದಿದೆಯಪ್ಪ ಅಂತ. ಯಾಕಂದರೆ ಅದು ಬಹಳ ಅತ್ಯವಶ್ಯಕ ಇವತ್ತು ಜನ ಥಿಯೇಟ್ರಿಗೆ ಬರೋ ಅಂಥದ್ದು. ಸೊ ಅದರಿಂದ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಸಿನಿಮಾ ನೋಡಿದಾಗ ಅನಿಸಿದ್ದೊಂದೇ, ಒಂದು ಒಳ್ಳೆ ಮನ್ಸುಗಳಿದ್ರೆ ಖಂಡಿತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಕಾರಣ ಹೇಳಬೇಕು ನಾನು. ಸುನೀಲ್ ಸರ್ ಹೇಳ್ದಂಗೆ ರಾಜ್ ಕಪ್ ಸೀಸನ್ 7 ಮುನೇಗೌಡರ ಜೊತೆ ಒಂದಿಬ್ಬರು 3 ಜನ ಪಾರ್ಟ್ನರಲ್ಲಿ ಟೀಮನ್ನು ಬೈ ಮಾಡ್ತಾರೆ. ಎಲ್ಲ ಒಂದು ಅಳಗ್ ಬೆಳಗ್ ಟೀಮ್ ತೊಗೊಂಡು ನಾವು ಫೈನಲ್ಸಿಗೆ ಹೋಗ್ತೀವಿ. ಫೈನಲ್ಸ್ಗೆ ಹೋದ ತಕ್ಷಣ ಒಂದು ಟೀಮ್ ಬಿಲ್ಡ್ ಆಗುತ್ತೆ ಖುಷಿಯಾಗಿ. ಸಾಮಾನ್ಯವಾಗಿ ಒಬ್ಬರು ಓನರ್ ಒಂದ್ಸಲ ಕ್ರಿಕೆಟ್ ಅಂದರೆ ಬೈ ಮಾಡಿದ್ರೆ ಇನ್ನೊಂದ್ಸಲ ಬೈ ಮಾಡಲ್ಲ. ನ್ಯಾಚುರಲಿ ಅಲ್ಲಿಂದ ಏನು ಜಾಸ್ತಿ ಪ್ರಾಫಿಟ್ ಇಲ್ಲ. ಬಟ್ ಸೆಕೆಂಡ್ ಟೈಮ್ ಮತ್ತೆ ಮುನೇಗೌಡರು ನಾನು ಮತ್ತೆ ವಾಪಸ್ ಟೀಮ್ ಬೈ ಮಾಡ್ತೀನಿ ಅಂದರು. ಕಾರಣ ಏನಂದರೆ ನಮ್ಮೆಲ್ಲರ ಜೊತೆ ಮತ್ತೆ ಬೆರೆಯೋ ಅವಕಾಶ ಸಿಗುತ್ತೆ ಅಂತ. ಬೈ ಮಾಡಿದಾಗ ಒಂದು ಉದ್ದೇಶ ಇರುತ್ತೆ, ಒಂದು ಲಾಭ ಸಿಗಬೇಕು, ಇಲ್ಲ ಅಂದರೆ ಸಿನಿಮಾ ಅಥವಾ ಕ್ರಿಕೆಟ್ ಗೆದ್ದಾಗ ಒಂದು ಪ್ರೈಡ್ ಸಿಗುತ್ತೆ, ನಮ್ಮ ಟೀಮ್ ಗೆಲ್ತು ಅಂತ. ಈ ಸಲ ನಾವು ಲೀಗಲ್ಲೇ ಹೊಡ್ಸ್ಕೊಂಡು ನಮ್ಮ ಮುಖ ಎಲ್ಲ ಸಪ್ಪೆ ಆಗಿತ್ತು, ಎಲ್ಲ ಬೇಜಾರಲ್ಲಿದ್ದಾಗ ಫಸ್ಟ್ ನಮಗೆ ಮುನೇಗೌಡರ ಮುಖ ನೋಡೋಕ್ಕೆ
30-40 ಲಕ್ಷ ಖರ್ಚು ಮಾಡಿರ್ತಾರೆ. ಅವ್ರ ಮುಖ ನೋಡಿದಾಗ ಅವ್ರು ನಮಗೆ ಹೇಳಿದ್ದು, ಏಯ್ ಯಾಕೆಲ್ಲ ಡಲ್ ಆಗಿದ್ದೀರಾ, ಆಟ ಆದ್ಮೇಲೆ ಕಾಮನ್ ಸೋಲೋದು, ಪರವಾಗಿಲ್ಲ ಅಂತ ಧೈರ್ಯ ಕೊಟ್ಟವರು ಮುನೇಗೌಡರು ಸರ್. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿರ್ಮಾಪಕರು ಜನರಲ್ ಆಗಿ ನಾವು ನೋಡಿರ್ತೀವಿ, ಸಿನಿಮಾಗೆ ದುಡ್ಡು ಹಾಕಬೇಕು, ಅದರಿಂದ ಒಂದಿಷ್ಟು ಲಾಭ ಮಾಡಬೇಕು, ಆದಷ್ಟು ಕಡಿಮೆ ಖರ್ಚಲ್ಲಿ ಪ್ರಾಡಕ್ಟನ್ನು ಮಾಡಿ ಹೆಚ್ಚು ಲಾಭ ಪಡಿಬೇಕು ಅನ್ನೋ ಮೈಂಡ್ಸೆಟ್ ಇರುತ್ತೆ. ಬಟ್ ಮುನೇಗೌಡರು ಉದ್ದೇಶ ನಮ್ಮನ್ನು ಎಂಕರೇಜ್ ಮಾಡಬೇಕು. ಕ್ರಿಕೆಟ್ ಆಡುವಾಗ ನಮಗೆಲ್ಲ ಒಂದು ಅವಕಾಶ, ನೆಟ್ವರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ, ಸೋಷಿಯಲೈಸ್ ಆಗ, ಅಥವಾ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಒಂದು ಒಳ್ಳೆ ಅವಕಾಶ. ಬಟ್ ಮುನೇಗೌಡರು 30-40 ಲಕ್ಷ ಖರ್ಚು ಮಾಡಿ ನಮ್ಮೆಲ್ಲರನ್ನ ಒಟ್ಟಿಗೆ ಸೇರಿಸೋದಲ್ದೇ ಮ್ಯಾಚ್ ಸೋತ ಮೇಲೆ ನಮ್ಮನ್ನೆಲ್ಲ ಕ್ರೂಸ್ ಬುಕ್ ಮಾಡಿ ಎಲ್ರಿಗೂ ಪಾರ್ಟಿ ಮಾಡೋಣ, ಎಲ್ರನ್ನೂ ಸುತ್ಸೋಣ, ಅಲ್ಲಿ ಬಂದವರಿಗೆಲ್ಲ ಸುಮ್ಮನೆ ಬರ್ತಾರಲ್ಲ ಅವರಿಗೆಲ್ಲ ಗಿಫ್ಟ್ ಕೊಡ್ಸೋಣ, ಈ ಥರದ್ದು ಒಂದು ಮನಸ್ಥಿತಿ, ಒಂದು ಲಾಭ ಅಷ್ಟೇ ಅಲ್ಲದೆ ಟೀಮ್ ಬಿಲ್ಡ್ ಮಾಡಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿ. ಅದಕ್ಕೆ ಬಹುಶಃ ಇವತ್ತು ಅವರು ಬಿಸ್ನೆಸ್ ಮ್ಯಾನ್ ಆಗಿ, ಪೊಲಿಟಿಷಿಯನ್ ಆಗೂ ಕೂಡ ಸಕ್ಸಸ್ಫುಲ್ ಆಗ್ತಾರೆ. ಬಿಸ್ನೆಸ್ ಮ್ಯಾನ್ ಆಗಿ ಅಪ್ರೂವ್ ಮಾಡಿದ್ದಾರೆ. ನಾನು ಸುಮಾರು 1 ಗಂಟೆ ಮಾತಾಡಿದ್ವಿ, ಅವರು ಹೆಂಗೆ ಬಿಸ್ನೆಸ್ ಶುರು ಮಾಡಿದ್ರು, ಹೆಂಗೆ ಅವ್ರು ಸಕ್ಸಸ್ಫುಲ್ ಆಗಿ ಇವತ್ತು ಮುನೇಗೌಡರಾಗಿ ನಿಂತಾರೆ ಅನ್ನೋದೇ ಒಂದು ಮಿರಾಕಲ್ ಸ್ಟೋರಿ. ಅದನ್ನೇ ಒಂದು ಸಿನಿಮಾ ಮಾಡ್ಬೋದು. ಮೂವಿ ಮೇಕರ್ ಆಗೂ ಕೂಡ ದೊಡ್ಡ ಸಕ್ಸಸ್ಫುಲ್ ಆಗಿ ಸರ್ ಅಂತ ನನ್ನ ಹಾರೈಕೆ. ಆ್ಯಂಡ್ ನೀವು ಆರಿಸ್ಕೊಂಡಿರೋ ಸಿನಿಮಾ ತಂಡನೇ ಹೇಳುತ್ತೆ ನೀವೆಷ್ಟು ಸೆನ್ಸಿಬಲ್ ಆಗಿ ಹೆಜ್ಜೆ ಇಡ್ತಾ ಇದ್ದೀರಾ ಸಿನಿಮಾ ರಂಗದಲ್ಲಿ ಅನ್ನೋದು. ಆ್ಯಂಡ್ ಈ ಸಿನಿಮಾ 25 ದಿನ ಪೂರೈಸಿದೆ. ಮಹೇಶ್ ಸರ್ಗೆ ಆ್ಯಂಡ್ ನನ್ನ ಸ್ನೇಹಿತರು ಪ್ರಮೋದ್, ಪೃಥ್ವಿ, ನಾವೆಲ್ಲ ಒಟ್ಟಿಗೆ ಸ್ಮಾಲ್ ಸ್ಕ್ರೀನಿಂದ ಬಂದವರು. ಅವರ ಬೀಜ ಸ್ಕ್ರ್ಯಾಚಿಂದ ನೋಡಿದ್ದೀನಿ. ಸೊ ನಿಮ್ಮ ಗ್ರೋತ್ ಫ್ಯಾಬ್ಯುಲಸ್, ತುಂಬ ದೂರ ಹೋಗೋದಿದೆ. ಒಳ್ಳೆಯದಾಗಲಿ ನಿಮಗೆ, ರೇಚಲ್ ಅವ್ರಿಗೆ, ಶರತ್ ಸರ್, ಆ್ಯಂಡ್ ಎಲ್ಲರೂ ಇದ್ದೀರಾ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾದ ಮೇಲೆ ನಮ್ಮಂಥ ಹೊಸಬ್ರ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಎಲ್ಲ ಒಳ್ಳೆಯದಾಗಲಿ. ನೀವು ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಿ ನಮ್ಮಂಥ ಫ್ರೆಷರ್ಸ್ಗೂ ಒಂದು ಒಳ್ಳೆ ಸಿನಿಮಾ ಕೊಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನಂದ 25 ಡೇ ಸೆಲೆಬ್ರೇಷನ್ಗೆ ನೀವೆಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಲವ್ ಸ್ಟೋರಿ ಮಾಡಿದ್ದೀನಿ. ಸೊ ಸಿಹಿ ಆದಮೇಲೆ ನಂದಿನಿ ಪಾತ್ರಗೆ ಇಷ್ಟೊಂದು ಪ್ರೀತಿ ಮತ್ತು ಒಂದು ಅಕ್ಸೆಪ್ಟೆನ್ಸ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ 25 ಡೇಸ್ ಸೆಲೆಬ್ರೇಷನ್ ಒಂದು ದೊಡ್ಡ ವಿಷಯ. ಆ್ಯಸ್ ಅನ್ ಆ್ಯಕ್ಟರ್ ಅದೊಂದು ನಮಗೆ ಒಂದು ರೆಕಗ್ನಿಷನ್ ಮತ್ತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಇನ್ನೂ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಅದು ವುಡ್ ನಾಟ್ ಹ್ಯಾವ್ ಬಿನ್ ಪಾಸಿಬಲ್ ವಿತೌಟ್ ನಮ್ಮ ಟೆಕ್ನಿಷಿಯನ್ಸ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಆಡಿಯನ್ಸ್. ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚಿತ್ರದ ಪ್ರೀತಿಯ ನಿರ್ಮಾಪಕರಾಗಿರುವಂಥ ಮುನೇಗೌಡ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ದಿನ 25ನೇ ದಿನವನ್ನು ಆಚರಿಸ್ತಾ ಇದ್ದೀವಿ. ಮುಂದಿನ ವರ್ಷದ ಹುಟ್ಟುಹಬ್ಬನ ಕರೆಕ್ಟಾಗಿ ನೋಡಿಕೊಂಡು ಅಯೋಗ್ಯ 2ನ 100 ದಿನ ಮೊದಲು ರಿಲೀಸ್ ಮಾಡಿ ಸರ್. ಮುಂದಿನ ವರ್ಷದ ಹುಟ್ಟುಹಬ್ಬದಲ್ಲಿ 100ನೇ ದಿನ ಅಯೋಗ್ಯ 2 ಆಚರಿಸುವಂತಲ್ಲ ಆಗಲಿ ಅನ್ನೋ ಒಂದು ಮನಸ್ಸಿಂದ ನಾನು ಆಶಿಸ್ತೀನಿ. ಅದೇ ಅಂದರೆ ಮುಂದಿನ ವರ್ಷ ಬರ್ಡೇಗೆ ಕರೆಕ್ಟ್ 100 ಡೇಸ್ ಮೊದಲು ರಿಲೀಸ್ ಮಾಡಿ ಅಂತ. ಬಿಕಾಸ್ ಅದ್ಭುತವಾದ ಪ್ಯಾಷನ್ ಇರುವಂತಹ ನಿರ್ಮಾಪಕರು. ನಾವು ಏನೇ ಅಂದ್ಕೊಂಡಿದ್ರು, ಕ್ರಿಯೇಟಿವ್ಲಿ ಏನೇ ಅಂದ್ಕೊಂಡಿದ್ರು ಅದು ಸಾಕಾರ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಂಥ ನಿರ್ಮಾಪಕರು ಬೇಕು. ನಿಮ್ಮ ಚೊಚ್ಚಲ ನಿರ್ಮಾಣದಲ್ಲಿ ನನಗೆ ಪ್ರಮೋದ್ಗೆ, ರೇಷಲ್ಗೆ ಎಲ್ಲ ನಾವು ಹೊಸ ಕಲಾವಿದರು, ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಮಾತು ಜಾಸ್ತಿ ಇವತ್ತು ಯಾಕೋ ಮಾತಾಡೋಕ್ಕಾಗ್ತಿಲ್ಲ. ಬಿಕಾಸ್ ಏನೋ ಒಂದು ಖುಷಿ. ಇದು ಭುವನಂ ಗಗನಂ
ಡಬ್ಬಿಂಗಿಗೆ ಅಂತ ಕರೆದಿದ್ದು ಫಸ್ಟ್ ನನ್ನನ್ನೇ ಕರೆದಿದ್ದು ಗಿರೀಶ್ ಸರ್. ಆ ಡಬ್ಬಿಂಗಿಗೆ ಅಂತ ಹೋದಾಗಿಂದ ರಿಲೀಸ್ ಆಗೋವರೆಗೂ ಏನೋ ಒಂದು ಕನೆಕ್ಷನ್ ಈ ಸಿನಿಮಾ ಬಗ್ಗೆ, ಏನೋ ಒಂದು ಪ್ರೀತಿ, ಎಕ್ಸ್ಟ್ರಾ ಲವ್, ಇದರಲ್ಲಿ ಏನೋ ಇದೆಯಲ್ಲ, ಏನೋ ಚೆನ್ನಾಗಿದೆಯಲ್ಲ ಅಂತ ಅದು ಇವತ್ತಿಗೂ ನನ್ನನ್ನು ಕಾಡ್ತಿದೆ. ಇವತ್ತಿಗೂ ಬರ್ತಾ ನಮ್ಮ ಸಿನಿಮಾದ ಆ ಟ್ರಾವೆಲಿಂಗ್ ಸಾಂಗ್ ಇದೆ, ಈ ಜೀವನ ದಿನವೂ ನೂತನ ಅನಿವಾರ್ಯವೇ ಕದನ. ಈ ಲೈನ್ಸ್ ಯಾಕೋ ಎಷ್ಟೊತ್ತಿ ಬಂದ್ರು ಮತ್ತೆ ಕೇಳಬೇಕು ಅನ್ಸುತ್ತೆ. ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟು. ಇವತ್ತು 25 ಡೇಸ್ ಆಗ್ತಿದೆ. ಯಾವ ಪ್ರೊಡ್ಯೂಸರ್ ಇದ್ರೂ ಈ ಸಿನಿಮಾ ಆಗ್ತಿತ್ತು, ಭುವನಂ ಗಗನಂ ಆಗ್ತಿತ್ತು. ಮುನೇಗೌಡ ಸರ್ ಇದ್ದಿದ್ದಕ್ಕೆ ಈ ಸಿನಿಮಾ ಇಷ್ಟು ಚಂದವಾಗಿದೆ, ಇಷ್ಟು ಅದ್ಭುತವಾಗಿದೆ. ಬಿಕಾಸ್ ಈ ಕಥೆನ ಆಯ್ಕೆ ಮಾಡಿಕೊಂಡು ಅದನ್ನ ಸಿನಿಮಾ ಮಾಡಿ ಅಂತ ಹೇಳೋದಕ್ಕೆ ಅದಕ್ಕೊಂದು ಎಕ್ಸ್ಟ್ರಾ ಪ್ಯಾಷನ್ ಬೇಕು, ಒಂದು ಒಳ್ಳೆಯ ಹೃದಯ ಬೇಕು. ಆ ಹೃದಯ ನಮ್ಮ ಮುನೇಗೌಡ ಸರ್ ಇದ್ದಿದ್ದಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಾಗಿದೆ. ಬಿಕಾಸ್ ಯಾರನ್ನ ಬೇಕಾದ್ರೂ ಹಾಕೋಬೋಯ್ತು ಅವರು, ಯಾವ ದೊಡ್ಡ ಡೈರೆಕ್ಟರ್ ಬೇಕಾದ್ರೂ ಸಿನಿಮಾ ಮಾಡ್ಬೋಯ್ತು ಅವರು, ಅವ್ರಿಗಿರೋ ಕೆಪಾಸಿಟಿಗೆ. ಇಲ್ಲ ನಾನು ಹೊಸಬ್ರಿಗೆ ಮಾಡ್ತೀನಿ, ಈ ಕಥೆಯನ್ನು ಮಾಡ್ತೀನಿ ಅಂತ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೊಂದು ಎಕ್ಸ್ಟ್ರಾ ಒಂದು ಕರುಣೆ ಬೇಕು, ಸಿನಿಮಾ ಬಗ್ಗೆ ಒಂದು ಪ್ಯಾಷನ್ ಬೇಕು, ಒಳ್ಳೇದು ಯಾವುದು, ಜನಕ್ಕೆ ಯಾವ್ದು ಕೊಡಬೇಕು ಅನ್ನೋ ಒಂದು ಜಡ್ಜ್ಮೆಂಟ್ ಬೇಕು. ಅದು ಮುನೇಗೌಡ ಸರ್ಗಿತ್ತು. ಹಾಗಾಗಿ ಈ ಸಿನಿಮಾ ಆಗಿದೆ. ಸರ್, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಿಕಾಸ್ ನನಗೆ ತುಂಬ ಪ್ರೀತಿ ನಿಮ್ಮ ಬಗ್ಗೆ. ತುಂಬ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ ನಮ್ಮ ಸಾರ್ ಬಗ್ಗೆ. ಅವರು ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ನನ್ನ ಕಣ್ಣು ಮುಂದೆನೇ ತುಂಬ ಜನಕ್ಕೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನ KS ಎಕ್ಸಾಮ್ ಬರೆಯೋರು, ಪೊಲೀಸ್ ಆಫೀಸರ್ಸ್ ಆಗಬೇಕಾದವ್ರಿಗೆ ಎಲ್ರಿಗೂ ಸಹಾಯ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅವರೆಲ್ರಿಗೂ ಒಳ್ಳೇದಾಗಲಿ ಅಂತ. ಸೊ ಆ ಗುಣ ಇದೆಯಲ್ಲ, ಇದ್ದವರೆಲ್ಲರೂ ಸಹಾಯ ಮಾಡಬೇಕು ಅಂತ ಅನ್ಕೊಡಲ್ಲ. ಸೊ ಉಳ್ಳವರು ಇಲ್ಲದೇ ಇರೋರು ಕೊಡೋದು ದೊಡ್ಡ ಗುಣ. ಅದು ನಮ್ಮ ಮುನೇಗೌಡ ಸರ್ಗಿದೆ. ಅದು ಹಾಗಾಗಿ ಅವ್ರ ಬಗ್ಗೆ ಅವರ ಏರಿಯಾದಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ತುಂಬ ಪ್ರೀತಿ ಇದೆ. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋದು ನಮ್ಗಳ ಪುಣ್ಯ ಸರ್. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಆಲ್ರೆಡಿ ಪ್ಲಾನ್ ಮಾಡ್ತಿದ್ದೀರಿ. ವಿಷಯ ಗೊತ್ತಾಯಿತು, ಒಳ್ಳೇದಾಗಲಿ ಸರ್. ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಎದುರಿಗೆ ರವಿ ಸರ್ ಕೂತಿದ್ದಾರೆ, ನಮ್ಮ ನಿರ್ಮಾಪಕರು ಕೂತಿದ್ದಾರೆ, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಇವತ್ತು ಬಂದಿದ್ದಾರೆ. ಸರ್, ನನ್ನ ಹೆಸರು ಗಿರೀಶ್ ಮೂಲಿಮನಿ ಅಂತ. ಸೊ ಭುವನಂ ಗಗನಂ ಸಿನಿಮಾದ ನಿರ್ದೇಶಕ. ಸರ್, ಈ ಸಿನಿಮಾ ಎಲ್ಲರೂ ಹೇಳಿದರು ತುಂಬ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗುತ್ತೆ. ಸೊ ಸಿನಿಮಾ ಬೇರೆ ಒಂದು ಜಾನರಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಸೊ ಆ ಖುಷಿ. ಸೊ ಸಿನಿಮಾ ಮಾಡುವಾಗ, ಸೊ ಸಿನಿಮಾಗಳನ್ನ ಪಾತ್ರಗಳನ್ನ ಬರೆಯುವಾಗ ಅಥವಾ ಸಿನಿಮಾ ಮಾಡುವಾಗ ಅಥವಾ ಸಿನಿಮಾಗೆ ಒಂದು ಎಲ್ಲನೂ ಕೂಡ ನಾವು ಪೇಪರಲ್ಲಿ ಬರ್ಕೊಳ್ತೀವಿ. ಬಟ್ ಆ ಪೇಪರಲ್ಲಿ ಬರ್ಕೊಂಡಿದ್ದಕ್ಕೆ ಕಂಪ್ಲೀಟ್ಲಿ ಸಪೋರ್ಟಿವ್ ಆಗಿ ಯಾರೊಬ್ಬರು ಬೇಕಲ್ವ. ಒಂದು ಓಕೆ, ನೀನು ಬರ್ಕೊಂಡಿದ್ದೀಯಪ್ಪ, ನೀನು ತುಂಬ ಚೆನ್ನಾಗಿದೆ, ಬಟ್ ಬರ್ಕೊಂಡಿದ್ದಕ್ಕೆ ಏನಾದರೂ ನಾನು ಆ ಡ್ರೀಮ್ ಕಮ್ ಟ್ರೂ ಅಂತಾರಲ್ಲ, ಅದನ್ನು ನಿಜ ಮಾಡೋದಕ್ಕೆ ಒಬ್ಬ ನಿರ್ಮಾಪಕರು ಬೇಕು. ನಮ್ಮ ಮುನೇಗೌಡ ಸರ್ ಅದಕ್ಕೆ ನನಗೆ ಬೆನ್ನೆಲುಬಾಗಿ ಪ್ರತಿ ಹಂತದಲ್ಲೂ ನಿಂತು ಇವತ್ತು ಈ ಭುವನಂ ಗಗನಂ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸಾಗೋದಕ್ಕೆ, ಸೊ ಅದರ ಜೊತೆಗೆ ಇಷ್ಟು ಒಳ್ಳೆ ಸಿನಿಮಾ ಆಗೋದಕ್ಕೆ ಕಾರಣ ಆಗಿದ್ದಾರೆ ಮುನೇಗೌಡ ಸರ್. ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ನಾನು ತುಂಬ ಮಾತಾಡೋಕ್ಕಾಗ್ತಿಲ್ಲ, ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಇಲ್ಲಿದ್ದಾರೆ. ಸೊ ಎಲ್ರಿಗೂ ಕೂಡ SVC ಸಂಸ್ಥೆಯ ಮೂಲಕ ಮತ್ತು ನಾನು ಡೈರೆಕ್ಟರ್ ಆಗಿ ಗಿರೀಶ್ ಮೂಲಿಮನಿ, ಎಲ್ರಿಗೂ ಕೂಡ ಧನ್ಯವಾದಗಳು. ಸೊ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಸಿನಿಮಾ ತುಂಬ ಚೆನ್ನಾಗಿ ಬರೋದಕ್ಕೆ ಪ್ರತಿಯೊಬ್ಬರು ಕೂಡ ಒಬ್ಬ ನಮ್ಮ ಯೂನಿಟ್ ಅವರಿಂದ ಹಿಡಿದು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಜೊತೆಗೆ ನಮ್ಮ ಪ್ರಮೋದ್ ಇದ್ದಾರೆ, ರೇಚಲ್ ಇದ್ದಾರೆ, ಪೃಥ್ವಿ ಇದ್ದಾರೆ, ಪ್ರತಿಯೊಬ್ಬರಿಗೂ, ಆಮೇಲೆ ಶರತ್ ಸರ್ ಇದ್ದಾರೆ. ಸೊ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಎಲ್ರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಸೊ ಭುವನಂ ಗಗನಂ ಸಿನಿಮಾನ ಒಂದು ಮೆಮೊರೇಬಲ್ ಸಿನಿಮಾ ಆಗಿ ಮಾಡಿದ್ದಕ್ಕೆ ಸೊ ಎಲ್ರಿಗೂ ಕೃತಜ್ಞತೆಗಳನ್ನು ಹೇಳ್ತಾ, ಇನ್ನೊಂದು ಸಾರಿ ನಮ್ಮ ನಿರ್ಮಾಪಕರಾದ ಮುನೇಗೌಡ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜೊತೆಗೆ ನನ್ನ ಭುವನಂ ಗಗನಂ ಟೀಮ್ಗೆ ಧನ್ಯವಾದಗಳು. ರಮೇಶ್ ಸರ್, ಥ್ಯಾಂಕ್ ಯು, ನಿಮಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮ್ಮ ಸಿನಿಮಾ 25ನೇ ದಿನದ ಸಂಭ್ರಮಾಚರಣೆ ಹಾಗೂ ನನ್ನ ಬರ್ತ್ಡೇಗೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನನ್ನ ನೆಚ್ಚಿನ, ನನ್ನ ಪ್ರೀತಿ ಮಾಡುವಂಥ ರವಿಚಂದ್ರನ್ ಸರ್ ಇವತ್ತು ನಮ್ಮ ಮುಂದೆ ಇದ್ದಾರೆ. ಹಾಗೆ ಎಲ್ಲ ನನ್ನ ಸಿನಿಮಾದ ಭುವನಂ ಗಗನಂ ಪ್ರಮೋದ್ ಆಗಲಿ, ಪೃಥ್ವಿ ಅಂಬಾರ್ ಆಗಲಿ, ಮತ್ತು ಎಲ್ಲ ಟೆಕ್ನಿಷಿಯನ್ಸು ಮತ್ತು ಎಲ್ಲ ಕಲಾವಿದರಿಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಸಿನಿಮಾ, ನಮ್ಮ ಸಂಸ್ಥೆಯಿಂದ ಏನಾದರೂ ನಿಮ್ಗೆ ಯಾವತ್ತಾದರೂ ಏನಾದರೂ ತೊಂದರೆ ಆಗಿದ್ದರೆ, ನಾನು ಇದೇ ಹಿಂದೆ ಒಂದ್ಸಲ ನಾನು ಕ್ಷಮೆ ಕೇಳಿದ್ದೀನಿ, ಇವತ್ತು ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏನಾದರೂ ನಮ್ಮ ಸಂಸ್ಥೆಯಿಂದ ಅಲ್ಲೋ ಇಲ್ಲೋ ಏನೋ ಲೋಪ ಆಗಿದ್ದರೆ ನೀವು ನಮ್ಮನ್ನು ಕ್ಷಮಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು
ರವಿಚಂದ್ರನ್ ಸಿನಿಮಾಗೆ ಬರಬೇಕು ಅಂತ ಹೇಳಿದ್ರೆ ಪ್ರೇಮಲೋಕ ಸಿನಿಮಾ ರಿಲೀಸ್ ಆದಾಗ ನನಗೆ 8 ವರ್ಷ ಏಜು. ಆಮೇಲೆ ರಣಧೀರ ರಿಲೀಸ್ ಆದಾಗ 10 ವರ್ಷ. ಆ ಸಾಂಗ್ಸು ಯಾವುದೇ ಸಾಂಗ್ಸ್ ಆಗಲಿ ಇದುವರೆಗೂ ನನಗೆ ಏನಾದರೂ ಬೇಜಾರಾದರೆ ನನ್ನ ತಲೆ ಹತ್ರ ಅವ್ರ ಸಾಂಗ್ಸ್ ಹಾಕ್ಕೊಂಡು ಮಲಗ್ಬಿಡ್ತೀನಿ, ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅವತ್ತಿಂದ ಇವತ್ತವರೆಗೂ ಅಷ್ಟೇ. ಮತ್ತು ಅವರು ಆ ಟೈಮಲ್ಲಿ ಊರುಗಳ ಕಡೆ ಸರ್ ಈ ಸಾಂಗ್ಸು ಮತ್ತು ಪ್ರೇಮಲೋಕ ರಣಧೀರ ಅಂತ ಹೇಳಿದ್ರೆ ಏನೋ ಒಂದು ಇದು ಸರ್, ಊರ ಕಡೆ ಜನಕ್ಕೆ ಅದು ಯಾವ ರೀತಿ ಅಂದರೆ ಸಿನಿಮಾಗೆ ನೀವು ನೈಟ್ 10 ಗಂಟೆ 9 ಗಂಟೆಗೆ ಏನು ಶೋ ಇರ್ತಾಯಿತ್ತು ಅಲ್ಲೆಲ್ಲ ಹೋಗಿ ಶೋ ನೋಡೋರು, ಹಂಗೆ ಆ ಥರ ಇತ್ತು. ಈಗಿನ ಇದು ಎಲ್ಲ ಏನು ಈ ನೆಟ್ಟು ಅದು ಇದು ಎಲ್ಲ ಬಂದ್ಬಿಟ್ಟು ಈಗ ಸಿನಿಮಾಗಳಿಗೆ ಕ್ರೇಜೇ ಹೋಗ್ಬಿಟ್ಟಿದೆ. ಅವತ್ತಿನ ಕ್ರೇಜ್ ಇವತ್ತು ಇಲ್ಲ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಜನನೇ ಬರಲ್ಲ ಥಿಯೇಟ್ರಿಗೆ. ಹಂಗಾಗಿ ದಯಮಾಡಿ ನಾನು ಜನಕ್ಕೂ ಕೇಳ್ಕೊಳೋದು ಇಷ್ಟೇ, ಜನ ಒಳ್ಳೆ ಸಿನಿಮಾ ಮಾಡಿದಾಗ ಥಿಯೇಟ್ರಿಗೆ ಬಂದು ಜನ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್ ರವಿ ಸರ್, ನೀವು ಬಂದಿದ್ದಕ್ಕೆ ನಾನು ನಿಜವಾಳು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ನೀವು ಹ್ಯಾಪಿ ಬರ್ತಾರೆ ಸರ್. ನಮಗೆ ಹೇಳಲಿಲ್ಲ ನೀವು ನನಗೆ. ಐ ಥಿಂಕ್ ಎಷ್ಟು 4 ವರ್ಷ ಆಯ್ತು, ನೀವು 4 ವರ್ಷ ಆಯಿತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಬಂದಿದ್ದು ನೀವು. ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ, ಆಮೇಲೆ ಗಾಬರಿ ಆಗ್ಬಿಡ್ತಾರೆ. ಇವ್ನು ಹಾಕೊಂಡು ಮಾಡೋದು ಯಾಕೆ ತಗೊಳಕೋತೀವಿ ಇವನಿಂದ ಇವ್ನು ಮುಗಿಸೋದೇ ಇಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟೋಗ್ತಾರೆ ಎಲ್ಲರೂ. ಈಗಲೂ ಮೊನ್ನೆ ಕೇಳೋದಾದ್ರೆ ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಅಂತಾರೆ, ಗಾಬರಿ ಆಗಿ ಹೊಟ್ಟೋಗ್ತಾರೆ ಅವರು. ಏನು ತೊಂದರೆ ಇಲ್ಲ. ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಡೇ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಾನು ಆ್ಯಕ್ಚುಲಾಗಿ ಬಂದಿದ್ದೆ 2 ಕಾರಣಕ್ಕೆ. ಒಂದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ, ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು. ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತೀರ ಅಲ್ವಾ? ಈ 3 ತಿಂಗಳಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಯ್ತು ಸರ್? ಒಂದು 25 ಆಗಿದೆ. 3 ತಿಂಗಳಲ್ಲಿ? 3 ತಿಂಗಳಲ್ಲಿ ಸುಮಾರು ಒಂದು 100 ಆಗಿರ್ಬೋದು. ಓಕೆ, ನೀವೇ ಸಿನಿಮಾ ನೋಡಿದ್ದೀರಾ ಸರ್ ಅದರಲ್ಲಿ? ನಾವು ಸಿನಿಮಾ 10 ನೋಡಿದ್ದೀವಿ ಸರ್. 10 ಸಿನಿಮಾ. 90 ಸಿನಿಮಾ ಏನು ಪಾಪ ಮಾಡ್ತೀವಿ ಸರ್? ರವಿಚಂದ್ರನ್ ಸರ್ದಲ್ವಲ್ಲ, ನಾವೇನು ಮಾಡೋಣ? ಇಲ್ಲಿರೋ ನೀವೇ ಸಿನಿಮಾ ನೋಡಿದ್ದೀರಾ ಮೇಡಮ್? ಅದು ಬಿಡಿ, ನೀವು ದುಡ್ಡು ಕೊಟ್ಟು ಎಷ್ಟು ಸಿನಿಮಾ ನೋಡಿದ್ದೀರಾ? ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು? ಇಲ್ಲಿ ಕೂತಿರೋರು ಎಷ್ಟು ಜನ 100 ಸಿನಿಮಾ ನೋಡಿದ್ದೀರಾ ಹೇಳಿ ನೋಡೋಣ. ನೀವೇ ನೋಡೋಲ್ಲ ಕನ್ನಡ ಸಿನಿಮಾ, ಇನ್ನೂ ಜನನ ನೋಡಿಲ್ಲ ಅಂದರೆ ಏನು ಅರ್ಥ ಅದು? ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ. ಅದಕ್ಕಿರೋದು ಅದಕ್ಕೆ ನನಗೆ ಈ ಮೌಕ ಬೇಕು, ಅವ್ರು ಬೇಕು ಅವೆಲ್ಲ ಏನೂ ಇಲ್ಲ. ಚೆನ್ನಾಗಿದ್ದರೆ ನುಗ್ತಾರೆ ಅನ್ನೋದಕ್ಕೆ ಪ್ರೇಮಲೋಕನೇ ಒಂದು ಸಾಕ್ಷಿ ನಮಗೆ. 100 ಡೇಸ್ ಸಿನಿಮಾ ತಳ್ಕೊಂಡು ಮತ್ತೆ 100th ಡೇ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅದು ಸಾತ್ರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ. ಜನ ಹುಡ್ಕೊಂಬಂದು ಸಿನಿಮಾ ನೋಡಿದ್ದಾರೆ. ದಾಖಲೆಗಳು ಮಾಡಿರೋಂಥ ಕರ್ನಾಟಕದಲ್ಲಿ ನಾವು ಕೊಟ್ಟಿರೋಂಥ ಹಿಟ್ಸು, ಸೂಪರ್ ಹಿಟ್ಸು. ಬಹುಶಃ ಏನು ಅಂದರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀವಿ. ನಮ್ಮದೇ 10 ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ, ಇನ್ನು 40 ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು. ಆ 40 ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದರೆ ಏನು ಆರಿಸ್ಕೋತಾರೆ? ಬೇರೆ ಭಾಷೆ ಓಡುತ್ತೆ. ಹೌದು, ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ. ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರ್ತದೆ, ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ. ಅಲ್ಲಿಂದ ಬಂದರೆ ಮತ್ತೆ ಅದು ಜಾಮ್ ಆಗಿಬಿಡ್ತವೆ. ಬರೋದು ಯಾವುದೋ ಹುಡ್ಕೊಂಡು ಒಂದು 4 ಸಿನಿಮಾ ಬರುತ್ತೆ, ಅದರಿಂದ ಅದು ಓಡ್ತಾ ಇದೆ ಅಂತ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು. ಸೊ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ. ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಅವ್ನು ಕೊಡೋ ಗೆಲುವು ಇದೆಯಲ್ಲ, ನಾವು 40 ವರ್ಷ ಅದರಿಂದನೇ ಉಳ್ಕೊಂಡಿರ್ತೀವಿ. ಇವತ್ತವರೆಗೂ ವಿ ಆರ್ ಸ್ಟೇಯಿಂಗ್ ದೇರ್ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದ ಗೆಲುವು ಇವತ್ತವರೆಗೂ ಹಾಡು ಕೇಳ್ತಾ ಇದ್ದಾರೆ. ಇವತ್ತಿಗೂ ಆ ಹಾಡನ್ನ ಕರೆಯುತ್ತೆ ಅಂದರೆ ಅದೇ ಕಾರಣ ಅಲ್ವಾ? ಸೊ ಎನ್ಯಾವ ಇಲ್ಲಿ ಏನು ಸರ್ ನಿಮ್ಮ ಫ್ಯೂಚರ್ ಹೆಸರು? ಭುವನಂ ಗಗನಂ. ಓಕೆ, ಐ ಥಿಂಕ್ ನೀವು 3ಕ್ಕೂ ಕರೆದಿರಿ, ನಾನು ಬಂದಿಲ್ಲ. ಸುದೀಪ್ ಬಂದ ಅನ್ಸುತ್ತಲ್ವ ಅವತ್ತು? ಓಕೆ, ಬಟ್ ನಾನು ಯಾರೋ ಒಬ್ರು. ಓಕೆ, ನೈಸ್ ಟು ಸಿ. ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯಿತು. ಬಹುಶಃ ಈ ಯಂಗ್ಸ್ಟರ್ಸ್ನೆಲ್ಲ ನೋಡಿದ್ರೆ ಅದು ಒಂದು ಖುಷಿ. ನಿಮ್ಮನ್ನ ಎಲ್ರಿ ನಿಮ್ಮ 2 ಹೀರೋಗಳು ಇದ್ದಲ್ರಿ, ನೀವಿಬ್ಬರು ಬರ್ರಿ ಪೃಥ್ವಿ. ನಿನ್ನ ಅದ್ಯಾವುದಪ್ಪ ನಿಂದೊಂದು ಸಿನಿಮಾ TV ಒಂದು ದರ್ಶನ್ ಇವನ್ ಜೊತೆ ಮಾಡಿದ್ದಲ್ಲ, ಅದನ್ನು ನೋಡಿದ್ದೀನಿ. ಒಂದು ದಿಯಾ ನೋಡಿದ್ದೀನಿ ನಾನು. ಓಕೆ, ಅದು OTT ನೋಡ್ರಿ ನಾನು. ಥಿಯೇಟರ್ ನೋಡಿಲ್ಲ ನಾನು. ಯು ಆರ್ ರೆಕಗ್ನೈಸ್ಡ್ ಅಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್. ಒಂದು ಸಿನಿಮಾ ಇವತ್ತು ಇವನ್ನ ನೆನಪಿಸ್ಕೊತೀನಿ, ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ. ಒಂದು ದಿಯಾ ನೆನಪಾಗುತ್ತೆ. ಐ ಕ್ಯಾನ್ ರೆಕಗ್ನೈಸ್ ಹಿಮ್. ಇವನ್ನ ಕೂಡ ಪ್ರತಿಯೊಂದು ಪ್ರಪಂಚ ಬಿಟ್ಟರೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಸ್ ಯಾವುದೋ ಒಂದು ಮಾಡಿ.
ನೆನಪಿದೆ ನನಗೆ, ಐ ಕ್ಯಾನ್ ರಿಮೆಂಬರ್. ಸೊ ಇಟ್ ಇಸ್ ಗುಡ್. ಒಂದು ನಗು, ಈ ವಾತಾವರಣ ಬೇಕು. ಐ ಥಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್, ಕಲೆಕ್ಷನ್ಸ್ ಸಿನಿಮಾಗಳಿಗೆ ಜಾಸ್ತಿ ಆಯಿತು. ಶೀಲ್ಡ್ ನೋಡೋದೇ ಮರೆಸ್ಬಿಟ್ಟಿದ್ವಿ ನಾವು ಅಲ್ವಾ? ಸೊ ಇವಾಗ 25 ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ. ಹಾಗೆ 25 ವಾರಕ್ಕೆ ಶೀಲ್ಡ್ ಇತ್ತು. ಈಗ 25 ದಿವಸ ಓಡಿದ್ರೆ ಸಾಕು ಅನ್ನೋ ಥರ ಆಗಿದೆ. ಕರೆಕ್ಟ್, ಅದೇನು ತೊಂದರೆ ಇಲ್ಲ. ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದಕ್ಕೂ ಇವತ್ತು ನಾವು ರಿಲೀಸ್ ಮಾಡೋದು ಸಾವಿರಾರು ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ. ಸೊ ಇವನ್ 25 ಡೇಸ್ ರೀಚ್ ಆಗೋದು ಕೂಡ ನಾಟ್ ಎ ಇದು. ನಿಮ್ಮ ಫಸ್ಟ್ ಜರ್ನಿ, ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಶುರು ಮಾಡಿದ್ದೀರಾ. ನಿಮ್ಮ ಪ್ರಯಾಣ ಹೀಗೆ ನಗ್ನಗ್ತಾ ಸಾಗಲಿ. ಅಲ್ಲೆಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದಿರೋ, ಎಷ್ಟು ದುಡ್ಡು ನೋಡಿದಿರೋ, ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲನೂ ಸೇರಿಸ್ಕೊಳ್ಳಿ ಜೊತೆಲಿ ಅಂತ ಹೇಳ್ತೀನಿ. ನಮಸ್ಕಾರ, ಹೊರಳ. ಒಂದು ಹ್ಯಾಪಿ ಬರ್ತ್ಡೇ ಹೇಳ್ಬಿಡೋಣ. ನನಗೆ ಹ್ಯಾಪಿ ಬರ್ತ್ಡೇ ಗೊತ್ತಿಲ್ಲ, ಒಂದು ಹೂ ಕುಚ್ಚಾದ್ರೆ ತರ್ಬೋದಾಗಿತ್ತು. ಅಲ್ಲ, ಅವ್ರು ವೆಯ್ಟ್ ಮಾಡಿದ್ದೆ ನಿಮ್ಮ ಕೈಲಿ ಮೊಮೆಂಟೋ ಇಸ್ಕೋಬೇಕು ಅಂತ. ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ, ಅದನ್ನ ನಿಮ್ಮ ಕೈಲೇ ಇಟ್ಸ್ಕೋಬೇಕು ಅಂತ ದಯವಿಟ್ಟು. ಏನದು? ಕಾಲ್ ಭಾಗ ಇಲ್ಲ. ಅದನ್ನ ಸೇಫ್ ಆಗಿ ತೆಗೆದುಬಿಡಿ. ಎಲ್ಲಾ ತರದಲ್ಲೂ ಸ್ಪೆಷಲ್ ಬರ್ಡೇ ಇವತ್ತು ನಮ್ಮ ಮುನೇಗೌಡ ಸರ್ಗೆ. ಯಾಕಂದ್ರೆ ಒಂದ್ ಕಡೆ ಸಿನಿಮಾ 25 ಡೇಸ್, ಇನ್ನೊಂದ್ ಕಡೆ ರವಿ ಸರ್ ಬಂದಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.